ಸ್ನೇಹಿತರೆ, ಚಿಕ್ಕದಾದ್ರೂ ಚಕ್ಕವಾಗಿದೆ ಸ್ನೇಹಿತರೆ. ಭಾಳ ನೀಟಾಗಿ ಅದ್ಭುತವಾಗಿ ಸುಂದರವಾಗಿ ಔಟ್ಲುಕ್, ಫ್ರಂಟ್ನ ಔಟ್ಲುಕ್ಕು ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕೋತಿ ಪಾತಿ ಬರ್ದಂಗೆಲ್ಲ ಫುಲ್ ಬಂದೋಬಸ್ತ್ ಮಾಡಿಸಿದ್ದೀವಿ. ಬನ್ನಿ ಒಳಗೆ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಬಾತ್ರೂಮು ಟಾಯ್ಲೆಟು ಅಟ್ಯಾಚು ಚಿಕ್ಕ ಜಾಗದಲ್ಲೇ. ನೋಡಿ ಸ್ನೇಹಿತರೆ, ಲಾಭ ನಷ್ಟ ಲಾಭ. ನೋಡಿ ಸ್ನೇಹಿತರೆ, ಇದು ಅಡುಗೆ ಮನೆ, ಸೆಲ್ಫು ಮೇಲೆಗಡೆಗೆ. ಇದು ಹಾಲ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಜಾಗ ಇಲ್ಲೋದಕ್ಕೆ 11:14 ಇದು ಧ್ವಜಾಯ ಸ್ನೇಹಿತರೆ. ಇಲ್ಲೊಂದು ಕಿಟಕಿನೂ ಬಂದಿದೆ, ಮುಂದೆ ಒಂಚೂರು ಪೋರ್ಟಿಕಲ್ಲೊಂದಿದೆ. ಇಲ್ಲಿ ಸಂಪ್ ಮಾಡ್ಕೊಂಡಿದ್ದೀವಿ ಈಶಾನ್ಯ ಮೂಲೆಯಲ್ಲಿ. ಈ ಚಿಕ್ಕ ಜಾಗದಲ್ಲೇ ವಾಸ್ತು ಪ್ರಕಾರವಾಗಿ ಮೆಟ್ಲೂ ಹಾಕಿದ್ದೀವಿ. ನೋಡಿ ಸ್ನೇಹಿತರೆ, ನೋಡಿ ಇವು ಸಹನ ಲಾಭ ನಷ್ಟ ಲಾಸ್ಟಿಗೆ ಲಾಭಕ್ಕೆ ನಿಲ್ಲುವ ಥರ. ನೋಡಿ ಈ ಥರ. ನೋಡಿ ಸ್ನೇಹಿತರೆ, ಇಲ್ಲಿ ಬಂದರೆ ಲಾಭಕ್ಕೆ ಕರೆಕ್ಟಾಗಿ ಲಾಭಕ್ಕೆ ನಿಂತ್ಕೊಂಡು ಚೆನ್ನಾಗಿರುತ್ತೆ. ಇದ್ರ ಮೇಲೆಗಡೆ ತಿರುಗಿ ಜಾಗ ಆಗಲ್ಲ ಅಂತ ಗ್ರಿಲ್ಲಲ್ಲಿ ಮೆಟ್ಲಾಕಿದ್ದೀವಿ ಸ್ನೇಹಿತರೆ. ಪಾರ್ಕಿಂಗ್ ಇದು. ಇಲ್ಲೂ ಸಹ ಅದೇ ರೀತಿ ಕೆಳಗೆ ಬಾತ್ರೂಮು ಅಟ್ಯಾಚ್ ಸ್ನಾನ ಮನೆ ಮಾಡಿದ್ದೀವಿ. ಇದನ್ನು ಅಡುಗೆ ಮನೆ, ಕೆಳಗೆ ಅಡುಗೆ ಮನೆ ಇತ್ತಲ್ಲ, ಇದನ್ನು ಚಿಕ್ಕದಾಗಿ ಬೆಡ್ರೂಮ್ ಮಾಡಿದ್ದೀವಿ. ನೋಡಿ ಸ್ನೇಹಿತರೆ, ಚಿಕ್ಕದಾಗಿದೆ. ಇದು ಎಂಟ್ರೆನ್ಸ್ ಬಿಡ್ಕೊಂಡು ಇದು ಒಂದು ಬೆಡ್ರೂಮ್ ಮಾಡಿದ್ವಿ. ಇಲ್ಲಿ ಬೆಳಕು ಸಾಲದು ಅಂತ ಅಂದ್ಬಿಟ್ಟು ಈ ಕಡೆ ಒಂದು ಕಿಟಕಿನೂ ಇಟ್ಬಿಟ್ಟಿದ್ದೀವಿ. ಈ ಕಡೆ ಜಾಗ ಇಲ್ಲ, ಆದರೂ ಸಹ ಒಪ್ಪಂದದ ಮೇರೆಗೆ ಇಟ್ಕೊಂಡಿದ್ದೀವಿ. ನೋಡಿ ಸ್ನೇಹಿತರೆ, ಬನ್ನಿ ಹಂಗೆ ಮೇಲೆ ತೋರಿಸ್ತೀನಿ. ನೋಡಿರಿ, ಕೋತಿ ಗೀತಿ ಬರ್ದಂಗೆ ನೀಟಾಗಿ ಮಾಡಿದೆ. ಮೇಲೆ ಅಟ್ಟ ಮಾಡಿದ್ದೀವಿ, ಏನನ್ನ ಹಾಕೊಂಬೋದಕ್ಕೆ ಎಲ್ಲ ರೆಡಿ ಆಗ್ತಾ ಇದೆ. ನೋಡಿರಿ, ಗ್ರಿಲ್ಲು ಮೆಟ್ಲ ಗ್ರಿಲ್ಲು. ಇದು ಸಹ ವಾಸ್ತು ಪ್ರಕಾರವಾಗಿ ಮೆಟ್ಲು ಬರಬೇಕು, ಲಾಭ ನಷ್ಟ. ನೋಡಿ ಸ್ನೇಹಿತರೆ, ಅವರು ಮೇಲೆ ಸಿಮೆಂಟ್ ಆಡಿದೆ, ಅದು ಸೋರ್ದಾಗೆ ಮೆಟ್ಲಿಗೆ ಟಾಪ್ ಹಾಕಿದೆ. ಇದಕ್ಕಿಂತ ಅದು ಸಿಂಟ್ಯಾಕ್ಸಿಂದು ನೈಋತ್ಯ ಮೂಲೆಯಲ್ಲಿ ಹೈಟ್ ಇರಬೇಕು. ಅದಕ್ಕೆ ಇದನ್ನು 8 ಅಡಿ, ಇದು 7.5 ಅಡಿ ಮಾಡಿದ್ದೀವಿ. ಇದು ಸಿಂಟ್ಯಾಕ್ಸ್ ಕುಣ್ಸಕ್ಕೆ ನೀರು ಎಲ್ಲ ಸಿಮೆಂಟ್ ಮಾಡಿದೆ ಸ್ನೇಹಿತರೆ. ನೀಟಾಗಿದೆ, ಸೋರಲ್ಲ. ಚಿಕ್ಕದಾದ್ರೂ ಚಕ್ಕವಾಗಿ ಇರೋ ಒಂದು ಈಟು ಜಾಗದಾಗೆ ಮನೆ ಕಟ್ಟಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನಿಮ್ಮ ಹುಡುಗ ಕೊಟ್ಟಾರ ಜನ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಯಾರ್ಯಾರು ನೋಡ್ತಾ ಇದ್ದೀರೋ ಅವರು. ಇನ್ನೂ ಹೆಚ್ಚಿನ ಮನೆಗಳು ನಾವು ಕಟ್ತಾ ಇರೋವನ್ನು ಯಾವ ರೀತಿ ಕಟ್ಟಬೇಕು, ವಾಸ್ತು ಪ್ರಕಾರವಾಗಿ ಹೆಂಗಿರಬೇಕು, ಟೈಲ್ಸ್ ಚೆನ್ನಾಗಿದೆ. ಹತ್ರ ಬಳ ಒಂದು 3/4% ಆಗಿದೆ. ನಮ್ಮ 4% ಮಾತ್ರ ಬಾಕಿ ಓದಿದೆ ಸ್ನೇಹಿತರೆ. ವಾಸ್ತು ಪ್ರಕಾರ ನೋಡಿ, 2 ಡಿಮ್ಮಿ ಹಾಕಿದೆ. ಪಿಲ್ಲರು ಟರ್ನು ಇರೋದೊಂದು ಜಾಗದಾಗಿ ಸಂಪು ನೋಡಿ, ಸಂಪು ಒಂದು ಟ್ಯಾಂಕ್ ನೀರಿದೆ ಮಾಡಿದ್ದೀವಿ.